ಈಗ ಬೆಳಗಾವಿ ಜಿಲ್ಲೆ ವೀರಣ್ಣ ಮಡಿವಾಳ ಅವರ ಸಸ್ಪೆಂಡ್ ಬಗ್ಗೆ ಈಗ ಪುಟ್ಟಣ್ಣ ಅವರು ಕೂಡ ಪತ್ರ ಬರ್ತಿದ್ದಾರೆ ಸರ್. ಏನು ಈಗ ಅಮಾನತು ಏನಾದ್ರು ವಾಪಸ್? ನಂಬರ್ 1, ಯಾರೇ ಸರ್ಕಾರಿ ನೌಕರರು ಕೂಡ ಅವರಿಗೆ ಕಾನೂನಿದೆ. ಏನಾದ್ರು ನ್ಯೂನತೆಗಳಿದ್ದಾಗ ಇಲಾಖೆಗೆ ಗಮನ ತರ್ತಕ್ಕಂಥದ್ದು ಎಲ್ಲರದು ಕೂಡ ಜವಾಬ್ದಾರಿ. ಅದಕ್ಕೆ ಈಗ ರಿವ್ಯೂ ಎಲ್ಲ ಮಾಡೋದು ಇದೆಲ್ಲ ಮಾಡ್ತಾರೆ. 46,000 ಶಾಲೆಗಳಿದ್ದಾಗ ಕೆಲವು ಕಡೆಗೆ ನ್ಯೂನತೆಗಳಿರುತ್ತೆ. ಈ ತರ ಏಕಾಏಕಿ ಅವ್ರ ಲಿಮಿಟೇಷನ್ ಅಲ್ಲಿ ಬರಲ್ಲ. ಹಂಗೆ ಬೇಡಿಕೆಗಳಿದ್ರೆ ಬರಬೇಕು, BO ಅವರಿಗೆ ಕೇಳಬೇಕು, BO ಅವರಿಗೆ ಕೇಳಿ ಎಲ್ಲ ಮಾಡಿದಾಗ ಅದನ್ನ ಸರಿಪಡಿಸ್ತಕ್ಕಂಥದ್ದು. ಬಟ್ ಅವರು ಸಾರ್ವಜನಿಕರ ಸೇವೆ ಮಾಡೋರು ಹೋಗಿ ಸಾರ್ವಜನಿಕರ ಕೆಲಸವನ್ನ ಈ ರೀತಿ ಮಾಡೋದು ಅದು ಸರ್ಕಾರಗಳ ನೀತಿಗೆ ಒಂದು ಸಭ್ಯತೆ ತರೋದಿಲ್ಲ. ಆದ್ರೆ ನಮ್ಮ ಇಲಾಖೆಯಲ್ಲಿ ನ್ಯೂನತೆ ಇರ್ತಕ್ಕಂಥದ್ದು ಯಾಕೆಂದ್ರೆ ಬರುತ್ತೆ ಒಂದು ಹಂತವಾಗಿ ಮಾಡ್ತಕ್ಕಂಥದ್ದು. ಅದನ್ನು ಕೂಡ ಇದೆ, ಅವನಿಗೆ ಗೊತ್ತಿದೆ. ಇದಕ್ಕೆ ಏನು ಬಿಲ್ಡಿಂಗ್ ಕೊಡ್ತಾ ಇದೀವಲ್ಲ ಅದು ಗೊತ್ತಿರೋದ್ರಿಂದ ಮಾಡಿದಾನೆ ಅಂತ ಹೇಳಿ ಒಂದು ಮಾಹಿತಿ. ಬಟ್ ನಾನು ಅದನ್ನ ಇದು ಮಾಡಕ್ಕಾಗಲ್ಲ. ಸೊ ಅಲ್ಲಿ BO ಹಂತದಲ್ಲಿ ಅವರು ಕೆಲವು ನಿರ್ದೇಶನ ತಗೊಂಡಿದ್ದಾರೆ. ನಾನು ಅದಕ್ಕೆ ಇದು ಮಾಧ್ಯಮದಲ್ಲಿ ಬಂದು ಕೆಲವರೆಲ್ಲ ನನಗೆ ಮನವಿ ಮಾಡಿದ್ರು. ಅದಕ್ಕೆ ಆಯ್ತು, ನೀವು ಕಳಿಸಿ ನನಗೆ ಫೈಲು, ನಾನು ನೋಡ್ಬಿಟ್ಟು ಏನ್ ಡಿಸಿಷನ್ ತಗೊಳ್ಬೇಕಾಗತ್ತೆ. ಸರ್ಕಾರಿ ನೌಕರರು ಒಂದು ಇತಿಮಿತಿಯಲ್ಲಿ ಇರಬೇಕಾಗತ್ತೆ. ಒಂದು ಇಂಥ ಮಾಹಿತಿಯನ್ನ ಇದೆ, BO ಅವರು ಇದ್ದಾರೆ, BO ಆದ್ಮೇಲೆ DDP ಇದ್ದಾರೆ, DDP ಆದ್ಮೇಲೆ ಆಫೀಸರ್ಸ್ ಇರ್ತಾರೆ, ನಾವಿರ್ತೀವಿ. ಆ ಹಂತಕ್ಕೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಇದು ಒಳ್ಳೆ ಉದಾಹರಣೆ ಅಲ್ಲ ಅಷ್ಟೇ. ಬಟ್ ನಮ್ಮ ಹತ್ರ ರೂಮ್ಸ್ ಇದೆ, ಎಲ್ಲ ಇದೆ. ಇದು ಯಾವ ಇಂಟೆನ್ಷನ್ ಅಲ್ಲಿ ಮಾಡದ ಇದು ಸ್ಯಾಂಕ್ಷನ್ ಆಗದ್ನ ಮತ್ತೆ ಹೋಗಿ ಅದು ಕೆದಕ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. 7-8 ವರ್ಷಗಳಿಂದ ಶೈಕ್ಷಣಿಕ ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಯನ್ನ ಡೆವಲಪ್ ಅಲ್ಲ, ಅಭಿವೃದ್ಧಿ ಮಾಡೋರು ಏನ್ ಮಾಡ್ಬೇಕು? ಈ ತರ ಸ್ಟ್ರೈಕ್ ಮಾಡ್ತಾರ? ಮೌನವಾಗಿ ಮಾಡ್ತಾರ? ರೂಲ್ಸ್ ಇದೆಯಾ ನಿಮಗೆ? ಸರ್ಕಾರದಲ್ಲಿ ರೂಲ್ಸ್ ಇದೆಯಾ? ಯಾರು ಹೇಳಿದ್ದು ನಿಮಗೆ? ಅವರಿಗೆ ತೊಂದರೆ ಆದಾಗ ಅವ್ರು ಸ್ಟ್ರೈಕ್ ಮಾಡಬಹುದು, ಅವ್ರ ಹೋರಾಟಕ್ಕೆ. ಬಟ್ ನಾಟ್ ಫಾರ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ವೆನ್ ವಿ ಆರ್ ಡೂಯಿಂಗ್. ನಾನು ಅಟೆಂಡ್ ಮಾಡ್ತಾ ಇದೀವಿ, ಅದನ್ನ ಅಟೆಂಡ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿ ಇದನ್ನ ತಂದ್ಬಿಟ್ರೆ ಅದು ತಪ್ಪು ಸಂದೇಶ ಹೋಗುತ್ತೆ. ಅದು ಒಳ್ಳೆ ವಾತಾವರಣ ಅಲ್ಲ. ಆ ತರ ಸೃಷ್ಟಿ ಮಾಡೋದಕ್ಕೆ ನನ್ನ ಇಲಾಖೆಯಲ್ಲಿ ಬಿಡೋದಿಲ್ಲ. ನಾವು ಟ್ರಾನ್ಸ್ಪರೆನ್ಸಿ ಇಟ್ಟಿದೀವಿ. ತಗೊಳ್ಳೋಣ ಅಂತ ಹೇಳಿ ನಾನು ತರಿಸಿದೀನಿ. ಎಲ್ಲರೂ ಕೂಡ ಮನವಿ ಮಾಡಿರೋದ್ರಿಂದ ಆ ಮನವಿಗೆ ನಾವು ಮನ್ನಣೆ ಮಾಡ್ತಕ್ಕಂಥದ್ದು ನಾವು ವಿಚಾರನ ಮಾಡ್ತೀವಿ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.